ಇದೆಲ್ಲ ನಿನ್ನೆ ಕಿತಾಪತಿ ಬಾ ನನ್ನ ಜೊತೆ. ಲಡ್ಡಣ್ಣ ಬಿಡು, ಲಡ್ಡಣ್ಣ ಬಿಡು ನನ್ನ. ಯಾಕೆ ಬಿಡ್ಬೇಕು? ಈ ಕಿತಾಪತಿ ನಿನ್ನ ತಾನೆ. ಏನಾದ್ರು ತರಲೆ ಮಾಡಲಿಲ್ಲ ಅಂದ್ರೆ ನಿನಗೆ ಸಮಾಧಾನನೇ ಇಲ್ಲ. ರಾತ್ರಿ ಹೊತ್ತಲ್ಲಿ ಈ ಥರ ಕಿತಾಪತಿ ಮಾಡಿದ್ರೆ ಎಲ್ಲರೂ ನೀನು ಭೂತ ಅನ್ಕೊಳಲ್ವಾ? ಅದು ಹಾಗಲ್ಲ ಲಡ್ಡಣ್ಣ. ನೀನು ಹೇಳೋದು ಬೇಡ. ನೀನು ಮಾಡಿರೋ 2 ಬಟ್ಟೆಗೆ ನಿನಗೆ ಪನಿಷ್ಮೆಂಟ್ ಆಗಲೇಬೇಕು. ಹಿಡಿ ಕಿವಿ ಹೊಡಿ ಬಸ್ಗೆ. ಏನ್ ನೋಡ್ತಿದ್ಯಾ? ಹೊಡಿ ಬಸ್ಗೆ. ನೀನು ದೊಡ್ಡಪ್ಪನ ಥರನೇ ಆಡ್ತೀಯಾ? ಹಿಂಗೆ ಹೇಳ್ದಕ್ಕೆಲ್ಲ ಸುಮ್ಮನೆ ಕೆಚ್ಕೊಂತ ಇದೀಯಾ? ಹತ್ತನ ಮುಚ್ಚಿದ್ರೆ ಬಸ್ಗೆ ಹೊಡಿ ಅಂತ ನಂಗೆ ಪನಿಷ್ಮೆಂಟ್ ಕೊಡ್ತೀಯಾ? ಏ ಅಂಜಲಿ, ನೀನು ಅದೇನೋ ಅಂದ್ಯಲ್ಲ, ಅದೇನಂತ ಹೇಳು. ಏನಿಲ್ಲ ಬಿಡು. ನಾನು ಹೇಳ್ತಾ ಇದ್ದೀನಿ, ನಿಲ್ಸು ಅಂಜಲಿ. ಇಲ್ಲ ಲಡ್ಡಣ್ಣ, ದೊಡ್ಡೋರು ಯಾವತ್ತಾರ ಪನಿಷ್ಮೆಂಟ್ ಕೊಟ್ರೆ ಚಿಕ್ಕವರು ಯಾವತ್ತೂ ನಿಲ್ಲಿಸ್ಬಾರ್ದು. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಅಯ್ಯೋ ಮಾರೈತಿ, ನಿನ್ ಕೈ ಮುಗಿತೀನಿ, ಹಠ ಮಾಡ್ಬೇಡ. ನಾನು ನನ್ನ ಪನಿಷ್ಮೆಂಟ್ ವಾಪಸ್ ತಗೋತೀನಿ, ಆಯ್ತಾ? ಅಂಜಲಿ, ನೋ ಪನಿಷ್ಮೆಂಟ್. ನೀನು ಅದೇನೋ ಹೇಳಿದ್ಯಲ್ಲ, ಅದೇನು ಅಂತ ಹೇಳು ಪ್ಲೀಸ್. ಅದೇನಾಯ್ತು ಗೊತ್ತಾ? ಸೀರೆ ಕಟ್ಕೊಳಕ್ ಹೋಗಿದ್ರು. ನಾನು ಮ್ಯಾಜಿಕ್ ಮಾಡಿ ಫ್ಯಾನ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡೋಂಗ್ ಮಾಡಿದೆ. ಅವರು ಅದನ್ನೇ ನೋಡ್ತಾ ಇದ್ರು. ಏ ಸಾಕ್ಷಿ, ನಿಂಗೆ ತಲೆ ಕೆಟ್ಟಿದ್ಯೋ ಹೇಗೆ? ರೂಮಲ್ಲಿ ಫಿಕ್ಸ್ ಮಾಡಿರೋ ಸೀಲಿಂಗ್ ಫ್ಯಾನ್ ಓಡಾಡುತ್ತೇನೆ, ಅದಕ್ಕೆ ಜೀವ ಇದೆಯಾ? ಸುಮ್ಮನೆ ಮಧ್ಯರಾತ್ರಿ ಎಲ್ಲರೂ ಎಬ್ಸಿ ತಲೆ ಕೆಡಿಸ್ತಾ ಇದ್ದಾಳೆ. ಹೋಗಲಿ ಬಿಡೋಣ, ನಿದ್ರೆ ಕಣ್ಣಲ್ಲಿ ಏನೋ ನೋಡಿರ್ಬೇಕು. ನಡೀರಿ, ಎಲ್ಲ ಮಲ್ಕೊಳ್ಳಿ. ಅಣ್ಣ ಇಲ್ಲ ಅಣ್ಣ, ನಾನು ನಿದ್ರೆ ಗಣ್ಣಲ್ಲೂ ಇರಲಿಲ್ಲ, ಕನಸು ಕಾಣ್ತಿರ್ಲಿಲ್ಲ. ನಾ ಇನ್ನ ಮಲ್ಗೆ ಇರಲಿಲ್ಲ. ತಲೆ ಎತ್ ಮೇಲ್ ನೋಡಿದ್ರೆ ಆ ಸೀಲಿಂಗ್ ಫ್ಯಾನ್ ಆಚೆ ಈಚೆ ಓಡಾಡ್ತಿತ್ತು. ಏನು, ಇಷ್ಟೊತ್ತನ ಮಲಗೆ ಇರ್ಲಿಲ್ವಾ? ಹಾಗಾದ್ರೆ ರೂಮಲ್ಲಿ ಒಬ್ಳೆ ಏನ್ ಮಾಡ್ತಾ ಇದ್ದೆ? ಅದು ಅದು ಈ ಸಾಕ್ಷಿ ಏನ್ ನೋಡಿರ್ಬೋದು? ನಿಜವಾಗ್ಲೂ ಫ್ಯಾನ್ ಆ ಕಡೆ ಈ ಕಡೆ ಓಡಾಡ್ತಿದೆ ಅಂದ್ರೆ ಅದು ಜೈ ಕರ್ನಾಟಕ ಕೆಲಸನೇ. ಜೈ ಕರ್ನಾಟಕ ಸುಮ್ಮನೆ ಯಾವ ಪವಾಡನೂ ಮಾಡಲ್ವಲ್ಲ. ಅಂದ್ರೆ ಈ ಸಾಕ್ಷಿ ಏನು ಎಡವಟ್ ಮಾಡಿದಾಳೆ. ಅವಳ ರೂಮ್ಗೆ ಹೋಗಿ ನೋಡಿದ್ರೆ ಏನು ಅಂತ ಗೊತ್ತಾಗತ್ತೆ. ಏ ಸಾಕ್ಷಿ, ತಾಳು. ರೂಮ್ನಲ್ಲಿ ಏನು ಮಾಡ್ತಾ ಇದ್ದೆ ಅದನ್ನ ಹೇಳಲೇ ಇಲ್ವಲ್ಲ? ಅದು ನಾವೆಲ್ ಓದ್ತಾ ಇದ್ದೆ. ಮೋಸ್ಟ್ಲಿ ಕನ್ಫ್ಯೂಷನಲ್ಲಿ ಏನೇನೋ ನೋಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ತುಂಬ ಟೈಮ್ ಆಗೋಗಿದೆ ಅಲ್ವಾ? ಸಾರಿ, ನಿಮ್ಮನ್ನೆಲ್ಲ ಡಿಸ್ಟರ್ಬ್ ಮಾಡಿಬಿಟ್ಟೆ. ನಾ ಮಲ್ಕೊತೀನಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಏ ಸಾಕ್ಷಿ, ನಿಂತ್ಕೊಳ್ಳೆ. ನಿನ್ನ ನೀನೇನು ಅನ್ಕೊಂಡಿದ್ಯಾ? ನೀನೇನು ಪಿತೂರಿ ಮಾಡ್ತಾ ಇದೀಯ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಮೇಲೆ ಒಂದು ಕಣ್ಣು ನಾನು ಇಟ್ಟೇ ಇದ್ದೀನಿ. ಏನತ್ತೆ, ನನ್ನ ಮೇಲೆ ಸುಮ್ಮನೆ ಏನೋ ದೂರ ಹೇಳ್ತಿದ್ದೀರಾ? ನಾನಂಥದ್ದು ಏನು ಮಾಡಿದ್ದೀನಿ? ನೀನು ನಿಮ್ಮ ಅಮ್ಮನಿಗೆ, ನಿಮ್ಮ ಅಣ್ಣಂದಿರಿಗೆ ಮಂಕಬೂದಿ ಹಚ್ಬೋದು, ಬೆಣ್ಣೆಲಿ ಕೂದಲು ತೆಗೆದಂಗೆ ನೈಸ್ ಮಾಡ್ಬೋದು, ಆದರೆ ನನ್ನ ಏಮರ್ಸಕ್ಕಾಗಲ್ಲ. ಮೈ ಗಾಡ್, ನಾನು ಹ್ಯಾಂಗ್ ಮಾಡ್ಕೊಳಕ್ಕೆ ಹೋಗಿದ್ದು
ಅತ್ತೆಗೆ ಗೊತ್ತಾಗೋಯ್ತಾ? ಅದೇನು ಅಂತ ಸರಿಯಾಗಿ ಹೇಳು ಭಾಗಿ. ಸುಮ್ಮನೆ ರಾತ್ರಿ ಹೊತ್ತು ಪಂಚಾಯಿತಿ ಮಾಡ್ತಾ ಕೂತ್ಕೋಬೇಡ. ಅಕ್ಕೆ ಇವಳು ಈ ಮನೆಯಲ್ಲಿ ಭೂತ ದೆವ್ವ ಇದೆ ಅಂತ ನಮ್ಮನ್ನ ಹೆದರಿಸಿ ಈ ಮನೆಯಲ್ಲಿ ಭೂತ ಇದೆ ಅಂತ ನಮ್ಮನ್ನ ನಂಬಿಸೋ ಪ್ರಯತ್ನ ಮಾಡ್ತಿದ್ದಾಳೆ. ಅದರಿಂದ ಏನು ಲಾಭ? ಲಾಭ ಇದೆ ಸುಹಾಸ, ಲಾಭ ಇದೆ. ಇದು ದೆವ್ವದ ಮನೆ, ಇವಳು ಮೈ ಮೇಲೆ ದೆವ್ವ ಬರ್ತಾ ಇದೆ ಅಂತ ಆ ಬಾಸ್ ಮನೆಯವ್ರಿಗೆ ಹೇಳ್ಬಿಟ್ರೆ ಇವಳು ಮದುವೆ ನಿಂತೋಗುತ್ತಲ್ಲ. ಆಗ ಇವಳು ಆ ರಘು ಜೊತೆಲಿ ಲವ್ ಟವ್ ಅಂತ ಅಡ್ಡಾಡ್ಬೋದು. ನಿಂಗೆ ಮ್ಯಾಜಿಕ್ ಬರುತ್ತಲ್ಲ, ಮ್ಯಾಜಿಕ್ ಮಾಡಿ ನಿಮ್ಮ ಅಪ್ಪ ಅಮ್ಮನ ಯಾಕೆ ವಾಪಸ್ ಕರ್ಕೊಂಬರ್ಬಾರ್ದು? ನಾನು ಚಿಕ್ಕವಳಲ್ವಾ, ನಂಗೆ ಅಂತ ದೊಡ್ಡ ದೊಡ್ಡ ಮ್ಯಾಜಿಕ್ ಎಲ್ಲ ಬರ್ತಿದ್ರೆ ನಾನು ಮ್ಯಾಜಿಕ್ ಮಾಡಿ ಅಪ್ಪ ಅಮ್ಮನ ಬರ್ಸ್ತಾ ಇದ್ದೆ. ಅಮ್ಮನ ತಪ್ಕೊಂಡು ಕತೆ ಕೇಳ್ತಾ ಇದ್ದೆ. ಆದರೆ ನಂಗೆ ಅಷ್ಟು ದೊಡ್ಡ ಮ್ಯಾಜಿಕ್ ಎಲ್ಲ ಮಾಡೋಕ್ಕಾಗಲ್ವಲ್ಲ. ನಿನ್ನ ಹತ್ರ ನನಗೂ ಅಳು ಬರುತ್ತೆ. ನಾನು ನೀನು ಕೇಳಿ ತಂದ್ಕೊಡೋಕ್ಕಾಗಲ್ಲ. ನಂಗೆ ಹಾಡು ಬರಲ್ಲ. ನಾವೇನಾದರೂ ಹಾಡು ಹೇಳಿದ್ರೆ ಇವನು ಕತೆ ಬರುತ್ತೆ ಅಂತ ಆಡ್ಕೋತಾರೆ. ಇಲ್ಲ ಅಂದಿದ್ರೆ ನಿನ್ನನ್ನು ಹಾಡಿ ಮಲಗಿಸ್ತಿದ್ದೆ. ಯಾರ ಜೊತೆ ಮಾತಾಡ್ತಿದ್ದಾನೆ ಲಡ್ಡು? ಜೈ ಕರ್ನಾಟಕ ಜೊತೆ ಮಾತಾಡ್ತಿರ್ಬೋದಾ? ಜೈ ಕರ್ನಾಟಕ ಎಲ್ರಿಗೂ ಸಹಾಯ ಮಾಡ್ತಾರೆ, ಅವ್ರಿಗೂ ದುಃಖ ಆಗತ್ತಾ? ಅಯ್ಯೋ ಪಾಪ. ಲಡ್ಡು ಲಡ್ಡು, ನಾನಿನ್ನು ಬರ್ತೀನಿ. ತುಂಬ ಹೊತ್ತಾಯ್ತು, ಅಪ್ಪ ಕರಿತಿದ್ದಾರೆ. ನೀನು ಅತ್ತೆ ಹತ್ರನೇ ಇರು, ಅವ್ರು ಬೇರೆ ಏನಾದರೂ ಮಾಡ್ಕೋಬೋದು. ನಾನಿನ್ನು ಬರ್ತೀನಿ, ಆಯ್ತಾ? ಏ ಲಡ್ಡು, ಬಂದೆ ಡ್ಯಾಡ್. ಜೈ ಕರ್ನಾಟಕ ಎಲ್ಲಿದ್ದೀರಾ? ಜೈ ಕರ್ನಾಟಕ, ನಿಮ್ಗೇನ್ ಬೇಕು ನನ್ನ ಕೇಳಿ, ನಾನೇ ತಂದ್ಕೊಡ್ತೀನಿ. ನಾನು ಮಾತಾಡ್ಸ್ತಿರೋದು ಕೇಳಿಸ್ತಿದ್ಯಾ ನಿಮ್ಗೆ? ಜೈ ಕರ್ನಾಟಕ, ಜೈ ಕರ್ನಾಟಕ ಎಲ್ಲಿದ್ದೀರಾ? ನಿಜವಾಗ್ಲೂ ತಂದ್ಕೊಡ್ತೀರಾ? ಜೈ ಕರ್ನಾಟಕ ಎಲ್ಲಿದ್ದೀರಾ? ನನ್ನ ಕಣ್ ಮುಂದೆನೂ ಕಾಣಿಸ್ಕೊಳ್ಳಿ, ಏನ್ ಕೇಳಿದ್ರು ತಂದ್ಕೊಡ್ತೀನಿ. ಜಿಲೇಬಿ ಆಂಟಿ, ಗಣೇಶನ ನಂಗೇನು ತಂದ್ಕೊಡ್ಲಿಲ್ಲ. ಲಡ್ಡು ಹಣ್ಣನ್ನು ಆಗಲ್ಲ ಅಂದ್ರೆ ನೀವೇ ನನ್ನ ಅಪ್ಪ ಅಮ್ಮ ತಂದ್ಕೊಡ್ತೀರಾ? ಎಲ್ಲಿದ್ದೀರಾ ಜೈ ಕರ್ನಾಟಕ? ಯಾಕೇನು ಮಾತಾಡ್ತಿಲ್ಲ? ಹೋಗ್ಲಿ, ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಜೈ ಕರ್ನಾಟಕ, ನೀವ್ ಇಲ್ಲೇ ಇದ್ದೀರಾ ತಾನೆ? ಅಥವಾ ಲಡ್ಡು ಹೇಳ್ದ ಅಂತ ಸಾಕ್ಷಿ ರೂಮಿಗೆ ಹೊಟ್ಟೋದ್ರಾ? ಅಯ್ಯಯ್ಯೋ, ಲಡ್ಡು ಹಣ್ಣು ಹಿಡಿದೇ ಮರ್ತಿ ಬಿಟ್ಟಿದ್ದ. ಮತ್ತೆ ಸಾಕ್ಷಿ ಅತ್ತೆ ಫ್ಯಾನಿಗೆ ಸೀರೆ ಕಟ್ಕೊಂಡ್ಬಿಟ್ರ. ನಾನಂತ ಹೊಟ್ಟೋಗ್ತೀನಪ್ಪ. ಸಾಕ್ಷಿ ಅತ್ತೆ, ನೀವೇನು ಯೋಚನೆ ಮಾಡಿಬಿಡಿ. ನಾನು ರಘು ಅಂಕನ ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ. ನಿಜವಾಗ್ಲೂ ಕರ್ಕೊಂಡು ಬರ್ತೀನಿ. ಈ ಫ್ಯಾನ್ ಯಾಕೆ ಆಚೆ ಈಚೆ ಓಡಾಡ್ತಿತ್ತು? ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗ್ತಿದೆ. ಈ ಸರಿ ಅಂತೂ ಭ್ರಮೆ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಅವತ್ತು
ರಘು ಜೊತೆ ಓಡೋಗೋಣ ಅಂದರೆ ಆ ಬಾಗ್ಲು ಗೋಡೆ ಆಗೋಯ್ತು. ಇವತ್ತು ಸತ್ತು ಹೋಗೋಣ ಅಂದರೆ ಈ ಹಾಳಾದ ಫ್ಯಾನ್ ಕೈಗೆ ಸಿಗಲಿಲ್ಲ. ನನಗೆ ನನ್ನ ಬಗ್ಗೆ ಅಸಹ್ಯ ಆಗ್ತಿದೆ. ಯಾರು ನನ್ನ ಹಿಡ್ಕೊಂಡಿದ್ದು? ಅತ್ತೆ, ಏನು ಹೆದರಿಕೆ ಪಟ್ಕೋಬೇಡಿ, ನಾನೇ ನಿಮ್ಮನ್ನ ಇಟ್ಕೊಂಡಿದ್ದು. ಮತ್ತೆ ಸಣ್ಣ ನೇತಾಡಲ್ಲ ತಾನೆ? ಏನಾಗಿದೆ ನಿನಗೆ? ಈ ಥರ ಹುಚ್ಚಿಡಿಯೋಂಥ ಪರಿಸ್ಥಿತಿ ಬರೋ ಬದಲು ಆ ಫ್ಯಾನಿಗೆ ಹ್ಯಾಂಗ್ ಮಾಡ್ಕೊಂಡಿದ್ದೇ ಚೆನ್ನಾಗಿರ್ತಿತ್ತು. ಹುಚ್ಚಿ ಆಗಬೇಡಿ ಅತ್ತೆ, ಸ್ವಲ್ಪ ತಡೀರಿ. ನಾನು ರಘು ಅಂಕಲ್ನ ಕಟ್ಕೊಂಡು ಬಂದು ನಿಮ್ಮ ಜೊತೆ ಮದುವೆ ಮಾಡಿಸ್ತೀನಿ, ಆಯ್ತಾ? ರಘು ಜೊತೆ ಮದುವೆ ವಿಷಯ ಮರೆತ ಹಾಗೆ ವಿಧಿ ನನ್ನ ಬದುಕಕ್ಕೂ ಬಿಡ್ತಿಲ್ಲ, ಸಾಯಕ್ಕೂ ಬಿಡ್ತಿಲ್ಲ. ಸಾಕ್ಷಿ ಹುಚ್ಚಾಟದಿಂದಾಗಿ ರಾತ್ರಿಯೆಲ್ಲ ನಿದ್ದೆ ಕಟ್ಟು ಜಾಗರಣೆ ಮಾಡಿದ್ದಾಯ್ತು. ವಾಸಂತಿ, ವಾಸಂತಿ, ಕಾಫಿ ರೆಡಿಯೇನೆ? ಒಂದು 5 ನಿಮಿಷ ರೀ, ಡಿಕಾಕ್ಷನ್ ಇಳಿಬೇಕು. ಬೆಳಿಗ್ಗೆ ಕಣ್ಣು ಬಿಡ್ತಾ ಇದ್ದಾಗ ಕಾಫಿ ಬಾಯಿಗೆ ಬೀಳಿಲ್ಲ ಅಂದ್ರೆ ಇಡೀ ದಿನ ಮೂಡ್ ಔಟ್ ಆಗ್ಬಿಡುತ್ತೆ. ಎದ್ದಿದ್ದಲ್ಲ ಮಾಡಕ್ಕೇನಾ? ಬೆಳಿಗ್ಗೆ ಬೈದೆ ಹೋದ್ರೆ ಆಗೋದೇ ಅಲ್ವಾ ನಿಮ್ಗೆ? ನಾವು ನಿಮ್ ಹಾಗೆ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದೀವಿ, ಅದನ್ನ ಯಾಕೆ ಯೋಚನೆ ಮಾಡಲ್ಲ ನೀವು? ನೀವು ಬಂದು ನಮ್ಮ ಮೇಲೆ ಕೂಗಾಡ್ತೀರಾ, ನಾವು ಯಾರ ಮೇಲೆ ಕೂಗಾಡೋದು? ಒಂದು ಕೆಲಸ ಮಾಡ್ರಿ, ನಿಮ್ಗೆ ಅಷ್ಟೇ ಅರ್ಜೆಂಟ್ ಇದ್ರೆ ಇನ್ಮೇಲೆ ಬೆಳಿಗ್ಗೆ ಹೊತ್ತು ನಿಮ್ಮ ಕಾಫಿ ನೀವೇ ಮಾಡ್ಕೊಂಡ್ಬಿಡಿ, ಆಯ್ತಾ? ಓಹೋ, ಆಯ್ತು, ಹಾಗೇ ಮಾಡ್ಕೋತೀನಿ. ನಿನ್ ಬೆಡ್ರೂಮ್ ಒಂದು ಬೆಡ್ ಕಾಫಿನೂ ಕೊಟ್ಬಿಡ್ತೀನಿ ನಾನು. ಸಿಂಧು, ಡಿಕಾಕ್ಷನ್ ಎಲ್ಲ ಚೆಲ್ಬಿಟ್ಟಿಯಲ್ಲಮ್ಮ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ನಿನ್ಗೂ ತಲೆ ಕೆಟ್ಟು ಹೋಗಿದ್ಯಾ? ನಿಮ್ಮ ಭಾವ ಬೇರೆ ಕುತ್ತಿಗೆ ಮೇಲೆ ಕೂತಿದ್ದಾರೆ, ಈಗೇನು ಮಾಡೋದು? ಕಾಫಿ ಕುಡ್ದ ಹಾಗೆ ನಾನು. ಸಾರಿ ಅಕ್ಕ, ನಾನೇನೋ ಬೇರೆ ಯೋಚನೆ ಮಾಡ್ತಿದ್ದೆ. ಬೇರೆ ಏನೋ ಯೋಚನೆ ಮಾಡ್ತಿದ್ಯಾ? ಏನದು? ಅಕ್ಕ, ನಿನ್ನೆ ರಾತ್ರಿ ಸಾಕ್ಷಿ ಕೈಯಲ್ಲಿ ಕಮಲ್ ಹಾಕಿರೋ ಉಂಗ್ರ ಮತ್ತೆ ಬಳೆ ಕಾಣಿಸ್ತಿರ್ಲಿಲ್ಲ, ಗಮನಿಸಿದ್ರಾ? ಅಯ್ಯೋ, ನಮ್ಮ ಬಾಸ್ ಕಮ್ ಬೀಗರು ಮಗ ಹಾಕಿದ ಎಂಗೇಜ್ಮೆಂಟ್ ರಿಂಗು ಕಾಣಿಸಲ್ವಾ? ಎಲ್ಲೋಯ್ತದು? ಅಯ್ಯೋ ಯಾಕ್ರಿ, ಒಳ್ಳೆ ಪ್ರಪಂಚನೇ ಮುಳುಗೋಯ್ತು ಅನ್ನೋ ಥರ ಆಡ್ತಾ ಇದ್ದೀರಾ. ಮಲಗಬೇಕಾದ್ರೆ ಸಾಕ್ಷಿ ಎಲ್ಲಾದರೂ ಜೋಪಾನವಾಗಿ ಎತ್ತಿಟ್ಟಿರ್ತಾಳೆ, ನಾನು ಹೋಗಿ ವಿಚಾರಿಸ್ತೀನಿ. ಸಿಂಧು, ಸ್ವಲ್ಪ ಏನ್ ಮಾಡ್ತಿದ್ರಿ ಎಲ್ಲ? ಎಷ್ಟೊತ್ತಿಂದ ಕೂಗ್ತಾ ಇದ್ದೀನಿ, ಒಂದ್ ಲೋಟ ಕಾಫಿ ತಂದ್ಕೊಡಕ್ಕೂ ಆಗಲ್ವಾ? ಕೂಗಾಡಕ್ಕೆ ಇವರೊಬ್ರು ಕಮ್ಮಿ ಆಗಿದ್ರು. ಕ್ಷಮಿಸಿಮ್ಮ, ನೀವು ಕೂಗಿದ್ ಕೇಳಿಸ್ಲಿಲ್ಲ, ಜೊತೆಗೆ ಡಿಕಾಕ್ಷನ್ ಬೇರೆ ಚೆಲ್ ಹೋಯ್ತು. ಒಂದು 5 ನಿಮಿಷ ಮಾಡ್ಕೊಟ್ಬಿಡ್ತೀವಿ. ನಮ್ಗಿಲ್ಲಿ ನಮ್ಮ ಯೋಚನೆ, ನಿಮಗೆ ಬೆಳಗ್ಗೆದ್ದು ಏನು ತಿನ್ನೋದು ಏನು ಕುಡಿಯೋದು ಅದೇ ಚಿಂತೆ. ಯೋಚನೆನಾ? ಏನ್ರಿ ಅದು? ಮತ್ತೆ ಭೂತ ಗೀತ ಏನಾರ ಕಾಣಿಸ್ಕೊಂತ ಹೇಗೆ? ಅಯ್ಯೋ ಅತ್ತೆ, ನಮ್ಮ ಬಾಸ್ ಮಗ ನಮ್ಮ ಸಾಕ್ಷಿ ಬೆಳಗ್ಗೆ ಎಂಗೇಜ್ಮೆಂಟ್ ರಿಂಗ್ ಹಾಕಿರ್ಲಿಲ್ವಾ, ಅದು ಕಾಣಿಸ್ತಾ ಇಲ್ವಂತೆ. ಇನ್ನೊಂದ್ಸಲಿ ನಮ್ಮ ಬಾಸ್ ಮನೆಗೆ ಬಂದ ಅದು ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು? ಅಯ್ಯೋ ದೇವ್ರಿ, ಆ ರಿಂಗ್ ಎಲ್ಲಿಟ್ಟಿದ್ದಾಳಂತೆ ಸಾಕ್ಷಿ? ಈಗಲೇ ಹೋಗಿ ಕೇಳ್ತೀನಿ ತಡಿ ಅವಳು. ಅಮ್ಮ, 1 ನಿಮಿಷ ಅಮ್ಮ. ರೀ, ನಾನು ಹೇಳ್ತಾ ಇದ್ದೀನಲ್ವಾ, ಅವಳು ಅದನ್ನೆಲ್ಲ ಎಲ್ಲಾದರೂ ಜೋಪಾನವಾಗಿ ಎತ್ತಿಟ್ಟಿರ್ತಾಳೆ ಅಷ್ಟೇ. ಇಷ್ಟೊತ್ತಿಗೆ ಮಲಗಿರ್ತಾಳೆ ಪಾಪ, ಯಾಕೆ ಅವಳನ್ನ ಡಿಸ್ಟರ್ಬ್ ಮಾಡೋದು? ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಹಾಲು ಕೊಡ್ತೀನಿ, ಹಾಲು ಕೊಡೋ ನೆಪದಲ್ಲಿ ಹೋಗಿ ಆರಾಮಾಗಿ ವಿಚಾರಿಸಿ ಅವಳು ಎಲ್ಲಿಟ್ಟಿದ್ದಾಳೆ ಅಂತ. ಕೊಡು ಹಾಲು ಕೊಡು, ಅವಳನ್ನೆಲ್ಲ ವಿಚಾರಿಸ್ತೀನಿ. ನನಗೆ ಹಾಲು ಕುಡಿಸೋದು ಗೊತ್ತಿದೆ, ಸತ್ಯನ ಬಾಯಿ ಬಿಡಿಸೋದು ಗೊತ್ತಿದೆ. ಒಂದು 5 ನಿಮಿಷ ಸಮಾಧಾನವಾಗಿ ಕೂತ್ಕೊಳ್ಳಿ, ಡಿಕಾಕ್ಷನ್ ಆದ ತಕ್ಷಣ ಕಾಫಿ ತಂದು ಕೊಡ್ತೀನಿ, ಆಯ್ತಾ? ಬೆಳಿಗ್ಗೆ ಕಾಫಿ ಕಾಯೋದು ಅಂದರೆ ಮುಗೀತು. 100% ಇವತ್ತು ದಿನ ಎಲ್ಲ ಕಾಯೋದೆ, ಲೈಫೆಲ್ಲ ಕಾಯೋದೇ ಆಗೋಯ್ತು. ಎದ್ದಿದ್ದು ಗಳಿಗೆನೇ ಸರಿ. ಸಾಕ್ಷತೆ ಎದ್ದೇಳಿ ಅತ್ತೆ, ಎದ್ದೇಳಿ ಸಾಕ್ಷತೆ ಎದ್ದೇಳಿ. ನಾನು ಬರ್ದಿರೋದು ನೋಡಿ, ರಘು ಅಂಕಲ್ ಎಲ್ಲಿದ್ದಾರಂತ ಹೇಳಿ ಸಾಕ್ಷತೆ. ಎದ್ದೇಳಿ ಸಾಕ್ಷತೆ ಎದ್ದೇಳಿ. ಸಾಕ್ಷಿ, ಏ ಸಾಕ್ಷಿ, ಅಯ್ಯಯ್ಯೋ, ಪಿಜ್ಜಾಜಿ ಬಂದೇ ಬಿಟ್ರಲ್ಲಪ್ಪ, ಏನ್ ಮಾಡುದು? ಏ ಸಾಕ್ಷಿ,
ಸಾಕ್ಷಿ 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 ಏ ಸಾಕ್ಷಿ ಕುಂಭಕರ್ಣನ್ ಥರ ನಿದ್ದೆ ಮಾಡಿದ್ದು ಸಾಕು, ಎದ್ದೇಳು. ರಾತ್ರಿ ಎಲ್ಲ ಭೂತ ಪ್ರೇತ ಅಂತ ಹೇಳಿ ನಮಗೆ ನಿದ್ದೆಗೆಡಿಸಿ ತಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ನಾನು ದಾಸಿ ಥರ ಇವಳಿಗೆ ಹಾಲು ತೊಗೊಂಡ್ಬಂದು ಇವಳು ಮೂತಿ ಹತ್ರ ಹಿಡಿಬೇಕು. ಸಿಂಧು ಹೇಳಿದ್ದು ನಿಜ. ಇವಳ ಕೈಯಲ್ಲಿ ನಿಶ್ಚಿತಾರ್ಥ ಬಳೆನೂ ಇಲ್ಲ, ಉಂಗುರನೂ ಇಲ್ಲ. ಹೌದು ಬಾವಾ, ಲಡ್ಡು ಈ ಸಾರಿ ಚೀಟಿ ಬರ್ದಿರಕ್ ಸಾಧ್ಯನೇ ಇಲ್ಲ. ನಿನ್ನೆ ರಾತ್ರಿ ಅವ್ನು ನಮ್ಮ ಜೊತೆನೆ ಮಲಗಿದ್ದ. ಹೌದಣ್ಣ, ಸಿಂಧು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅವನಂತೂ ಬರ್ದಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಈಗ ಎದ್ದು ಬರ್ತಿರೋದು. ಹಾಗಾದ್ರೆ ಇದನ್ನ ಬರ್ದವ್ರು ಯಾರು? ಭೂತ ಬರ್ದು ಬಿಡ್ತಾ? ಏನ್ ಬರ್ದಿರೋದು? ಯಾದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಈ ಚೀಟಿ ಅತ್ತೆಗೆ ನಿನ್ ರೂಮಲ್ಲಿ ಸಿಕ್ಕಿದೆ. ಇದನ್ನ ಯಾರು ಬರ್ದಿದ್ದು ಅಂತ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ನಾನು. ಈ ಚೀಟಿ ಯಾರು ಬರ್ದಿದ್ದು ಅಂತ ನಿಂಗೆ ಗೊತ್ತಿರ್ಬೇಕಲ್ಲ. ಇಲ್ಲ ಅಣ್ಣ, ಈ ಚೀಟಿ ಯಾರು ಬರ್ದಿದ್ದು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಂದ್ರೆ ನೀನು ಇನ್ನೋಸೆಂಟ್ ಅಂತ ನಾಟಕ ಮಾಡ್ತಾ ಇದೀಯಾ? ಪ್ಲೀಸ್ ಅಣ್ಣ, ಬಿಲೀವ್ ಮೀ, ನಾನು ನಿಜಾನೇ ಹೇಳ್ತಿದ್ದೀನಿ. ನಿನ್ನೆ ರಾತ್ರಿಯಿಂದ ನನಗೂ ತಲೆ ಕೆಟ್ಟು ಹೋಗಿದೆ. ನೀನು ಏನೇನೋ ಹೇಳಿ ನಂಗೆ ಸುಮ್ಮನೆ ಹೆದರಿಸ್ಬೇಡ. ತಲೆ ಕೆಟ್ಟಿರೋದು ನಿಂದಲ್ಲ, ನಮ್ದು. ಒಂದಲ್ಲ ಒಂದು ವಿಷಯಕ್ಕೆ ನಮ್ಮ ತಲೆ ಕೆಡಿಸ್ತಾ ಇರೋಳು ನೀನು. ಬೆಳಗ್ಗೆ ನಾನು ಎಷ್ಟು ಎಬ್ಸಿದ್ರು ನೀನು ಹೇಳಲೇ ಇಲ್ಲ. ಆಗಲೇ ನನಗೆ ಅನುಮಾನ ಬಂತು. ಯಾಕಂದ್ರೆ ನೀನು ಮಲಗಿಲ್ಲ, ಮಲಗಿರೋರ್ ಥರ ನಾಟಕ ಮಾಡ್ತಾ ಇದೀಯಾ ಅಂತ. ಅಯ್ಯೋ ಅತ್ತೆ, ನೀವು ನನ್ನ ರೂಮಿಗೆ ಬಂದಿದೆ ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಚೆ, ಸುಳ್ಳು ಹೇಳ್ಬೇಡ. ನಿನ್ನ ನಿಶ್ಚಿತಾರ್ಥದ ಉಂಗುರ ಬಳೆ ಎಲ್ಲ ಮಂಚದ ಕೆಳಗೆ ಬಿದ್ದಿತ್ತು. ಅಲ್ಲೇ ಈ ಚೀಟಿನೂ ಬಿದ್ದಿತ್ತು ಅಂದಮೇಲೆ ಈ ಚೀಟಿ ಅಲ್ಲಿಗೆ ಹೇಗೆ ಬಂತು ಅನ್ನೋದು ನಿನಗೆ ಗೊತ್ತಿರಬೇಕಲ್ಲ. ಸಾಕ್ಷಿ, ಮಾತೆತ್ತಿದ್ರೆ ಲಡ್ಡು ಬಲಿಪಶು ಆಗ್ತಾನೆ. ನಿಮ್ಮಣ್ಣ ಅವನಿಗೆ ಶಿಕ್ಷೆ ಕೊಡ್ತಾರೆ. ಈ ತಪ್ಪು ಲಡ್ಡು ಮಾಡಿಲ್ಲ ಅಂತ ನನಗೂ ಅನಿಸ್ತಾ ಇದೆ. ನಿಜ ಹೇಳ್ಬಿಡು ಸಾಕ್ಷಿ. ನಿನ್ನೆ ರಾತ್ರಿ ನಿನ್ನ ರೂಮಿಗೆ ಬಂದವ್ರು ಯಾರು ಹೇಳು? ಅಯ್ಯೋ ಅತ್ತೆ, ನಿಮಗೆ ನಾನು ಹೇಗೆ ಹೇಳಿ? ನಿನ್ನೆ ನನ್ನ ರೂಮಿಗೆ ಯಾರೂ ಬಂದಿಲ್ಲ. ಹಾಗಾದ್ರೆ ಆ ಚೀಟಿಯನ್ನು ಆಕಾಶದಿಂದ ಉದುರ್ತಾ? ಕೇಳಮ್ಮ, ರಾತ್ರಿನೂ ಭೂತ ಚೇಷ್ಟೆ ಅಂದ್ಲು. ನಾವಲ್ಲಿ ಹೋದಾಗ ಏನೂ ಇರಲಿಲ್ಲ. ಈ ಜಿಲೇಬಿ ಸರಿ ರಾತ್ರಿ ಪರ್ಕೆ ತಗೊಂಡು ಕಸ ಬೆಳೆ ಗುಡ್ಸಿದ್ಲು. ಆಗಿಲ್ದೇ ಇರೋ ಚೀಟಿ ಬೆಳಗಾಗೋಷ್ಟರಲ್ಲಿ ಹೆಂಗೆ ಬಂತು? ಅಯ್ಯೋ, ಒಂದೇ ಸಮ ಕೂಗ್ತಾ ಇದ್ದೀನಲ್ಲ ನಾನೇ ಬರ್ದಿದ್ದು ಅಂತ. ಅತ್ತನ ನಾನೇ ಮಲಗ್ಸಿದ್ದು. ನಾನು
ಸಾಕ್ಷಿ ರೂಮ್ಗೆ ಮಧ್ಯರಾತ್ರಿಲಿ ಹಾಕಿದ ಬಾಗ್ಲೂ ತೆಗೆದೇ ಹೋಗಬೇಕು ಅಂದರೆ ಅದು ಜೈ ಕರ್ನಾಟಕ ಕೆಲಸನೇ. ಪಾಪ ಜೈ ಕರ್ನಾಟಕ ಎಲ್ರಿಗೂ ಸಹಾಯ ಮಾಡ್ತಾರೆ, ಆದರೆ ಅವ್ರಿಗೆ ಯಾರೂ ಸಹಾಯ ಮಾಡೋರೇ ಇಲ್ಲ. ಪಾಪ ಎಲ್ಲದಕ್ಕೂ ಲಡ್ಡುನೇ ಹಿಡ್ಕೊಂಡು ಬೆಂಡೆತ್ತಾರೆ. ಇವರು ಈ ಥರ ಸಾಕ್ಷಿಗೆ ಹಿಂಸೆ ಕೊಟ್ಟರೆ ಅವಳು ಮತ್ತೆ ನೇಣು ಹಾಕೊಳ್ಳೋದು ಗ್ಯಾರಂಟಿ. ಜೈ ಕರ್ನಾಟಕ ನಾನೇ ಬರೆದಿದ್ದು ಅಂತ ಒಪ್ಕೊಂಡ್ರು ಯಾರಿಗೂ ಗೊತ್ತಾಗಲ್ಲ. ಅದರ ಬದಲು ಜೈ ಕರ್ನಾಟಕಗೋಸ್ಕರ ನಾನೇ ಬರೆದಿತ್ತು ಅಂತ ಒಪ್ಕೊಂಡ್ಬಿಡ್ತೀನಿ. ಸಾಕ್ಷಿ, ಏನೇ ಇದು ಒಳ್ಳೆ ಕಂಬದ ಥರ ನಿಂತಿದ್ಯಾ? ನಿನ್ನ ರೂಮ್ನಲ್ಲಿ ಆ ಚೀಟಿ ಹೇಗೆ ಸಿಕ್ತು ಮೊದಲು ಅದನ್ನು ಹೇಳು. ಅಮ್ಮ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ. ಯಾಕೆಲ್ಲರೂ ಸೇರ್ಕೊಂಡು ಈ ಥರ ಹಿಂಸೆ ಕೊಡ್ತಿದ್ದೀರಿ ನನಗೆ? ಈ ವಿಷಯ ಇವತ್ತು ಇತ್ಯರ್ಥ ಆಗಲೇಬೇಕು. ಎಲ್ಲ ವಿಷಯನೂ ತಿಪ್ಪೆ ಸಾರಿಸ್ತಾ ಇದ್ರೆ ತಪ್ಪು ಮಾಡೋರು ಮಾಡ್ತಾನೇ ಇರ್ತಾರೆ. ಈ ಚೀಟಿ ಬರ್ದದ್ ಯಾರು ಅನ್ನೋ ಸತ್ಯ ಇವತ್ತು ಗೊತ್ತಾಗ್ಲೇಬೇಕು. ಆ ಚೀಟಿ ಬರ್ತಿದ್ ನಾನೇ. ನಂದೆ ಆ ಚೀಟಿ ಬರೆದಿದ್ದು ನಾನೇ ಎಂದೆ. ಏನೆಣ್ಣೆ ಮಿಕ್ಸ್ ಮಾಡ್ತಾರೋ ಏನೋ. ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಮಿಸ್ ಕಾಲ್ ಆಗೋಯ್ತು. ಒಳ್ಳೆ ಕಾಲ್ಗಳೆಲ್ಲ ಯಾವಾಗಲೂ ಮಿಸ್ ಆಗುತ್ತೆ, ಮಿಸ್ಸಸ್ ಕಾಲನ್ನು ಮಾತ್ರ ಎತ್ತಲೇಬೇಕಾಗತ್ತೆ. ನನಗೆ ಫೋನ್ ಬಂದಿತ್ತಲ್ಲ, ಯಾರು ಮಾಡಿರ್ಬೋದು? ಸಿದ್ದಪ್ಪಾಜಿ, ಏನಪ್ಪ ಆಯಿತು ನಿನ್ನ ಪರೀಕ್ಷೆ? ಬೂತ್ ಬಂಗ್ಲೆಯಿಂದ ನರಹರಿಯವ್ರು ಫೋನ್ ಮಾಡಿದ್ದಾರೆ. ಏನು ಎಡವಟ್ಟಾಗಿದೆಯೋ ಏನೋ, ಈ ಭೂತ ಏನಾದರೂ ಯಾರಾದರೂ ಮುಕ್ಕೊಂಡು ತಿಂದುಬಿಡ್ತಾ ಅಂತ. ಒಟ್ಟಿನಲ್ಲಿ ನಾನು ಫೋನ್ ತೆಗೆದೇ ಇದ್ದಿದ್ದೆ ಒಳ್ಳೇದಾಯ್ತು, ಹಾಳಾಗೋಗ್ಲಿ. ಫೋನೇ ರಿಸೀವ್ ಮಾಡ್ತಾ ಇಲ್ಲ, ಇಡಿಯಟ್ ರಾಸ್ಕಲ್ ನನ್ನ ಮಗ. ಈ ನರಹರಿಗೆ ಮೋಸ ಮಾಡೋಷ್ಟು ಕೊಬ್ಬ ಅವನಿಗೆ. ಫೋನ್ ಎತ್ತಿದ್ರೆ ಅವನ ಜನ್ಮ ಜಾಲಾಡಿ ಮುಖದಲ್ಲಿ ನೀರು ಇಳಿಸ್ಬಿಡ್ತಾ ಇದ್ದೆ. ನಾನು ಏನೇನು ಬೈತಾ ಇದ್ನೋ ನನಗೆ ಗೊತ್ತಿಲ್ಲ. ನಮ್ಮ ಬಾಸ್ ಥರ ಚೆನ್ನಾಗಿ ಶೇಪ್ ತೆಗೆದುಬಿಡ್ತಾ ಇದ್ದೆ. ದೃಷ್ಟ ಬದುಕೊಂಡ ಕಳ್ಳ ನನ್ನ ಮಗ. ದೊಡ್ಡಪ್ಪ, BP ರೈಸ್ ಮಾಡ್ಕೋಬಹುದು ಅಂತ ನಮ್ಮ ತಾತ ಹೇಳ್ತಾ ಇದ್ರು. ಸುಮ್ಮನೆ ಯಾಕೆ BP ರೈಸ್ ಮಾಡ್ಕೊಂತೀರಾ? ಕರೆಕ್ಟ್, ನಾನು BP ರೈಸ್ ಮಾಡ್ಕೋಬಾರ್ದು, ಕೂಲಾಗಿರ್ಬೇಕು. ಕಾಮ್ ಡೌನ್ ನರಹರಿ, ಕಾಮ್ ಡೌನ್. ಇದನ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಬೆಣ್ಣೆಲ್ಲಿ ಕೂದಲೆಳೆದ ಹಾಗೆ ಅವನಿಗೆ ಫೋನ್ ಮಾಡಿ ಇಲ್ಲಿ ಕರೆಸ್ಕೊಂಡು ಚೆನ್ನಾಗಿ ಆಮೇಲೆ ಬಾರಿಸ್ಬೇಕು. ಇದೇ ಸರಿ. ತಾತಪ್ಪ, ಏನು? ಏನಿಲ್ಲ. ಸರಿ ಬಿಡು. ಅಂಥವ್ರನ್ನ ಎದುರಾಕೊಂಬಿಟ್ಟಿದ್ನಪ್ಪ ನಾನು. ನಾನೇ ಎತ್ತಬೇಕಾ? ಎತ್ತುತ್ತೇನೆ, ಸಾರಿ ಬಿಡು. ತಿರ್ಗಾ ನರಹರಿಯವ್ರ ಫೋನು ತೆಗಿಯೋದು ಬ್ಯಾಡವೋ? ಒಂದು ವೇಳೆ ತೆಗೆದೇ ಹೋದರೆ ಭೂತದ ವಿಷಯ ಏನಾಯಿತು ಅಂತ ದಿನವಿಡೀ ತಲೆ ಕೊರಿತಾನೆ ಇರುತ್ತೆ. ತೆಗೆದುಬಿಟ್ರೆ ವಿಷಯ ಏನು ಅಂತ ಕ್ಲಿಯರ್ ಆಗಿಬಿಡುತ್ತೆ. ಹೇಗೂ ಫೋನಲ್ಲಿ ಮಾತಾಡ್ತಾ ಇರ್ತೀನಿ, ನನ್ನನ್ನು ಹೊಡಿಯೋಕ್ಕಾಗಲ್ಲ, ಬಡಿಯೋಕ್ಕಾಗಲ್ಲ. ಬೈದ್ರೆ ಒಂದು 4 ಮಾತು ಬೈಬೋದು, ತಾಳ್ಮೆ ಇರೋವರೆಗೂ ಕೇಳಿಸ್ಕೊಳ್ಳೋದು, ಆಮೇಲೆ ಕಟ್ ಮಾಡಿ ಬಿಸಾಕೋದು. ನೋಡೇ ಬಿಡೋಣ. ಹಲೋ, ಈ ಕಡೆಯಿಂದ ಮಹಾಬಲ, ಆ ಕಡೆಯಿಂದ ಯಾರ್ರೀ? ಬ್ರೋಕರ್ ಮಹಾಬಲ ಅವ್ರು ತಾನೆ? ಯಾಕೆ ಸರ್ ನೀವು ನನ್ನನ್ನು ಬ್ರೋಕರ್ ಅಂತ ಕರಿತೀರಾ? ಇಲ್ಲ ಇಲ್ಲ, ಆ್ಯಕ್ಚುಲಿ ನಿಮ್ಮ ಬಗ್ಗೆ ನಮಗೆ ಪೂಜ್ಯ ಭಾವನೆ ಇದೆ. ನೀವು ನಮ್ಮ ಪಾಲಿನ ದೇವರು. ಇಂಥ ದೆವ್ವದ ಮನೆ ಅಲ್ಲಲ್ಲ, ದೈವದ ಮನೆ ಕೊಡಿಸಿದಂಥ ಮಹಾತ್ಮರು. ಮನೆ ಬಾಡಿಗೆ ತೊಗೊಂಡು ಹೋಗೋದಕ್ಕಾದರೂ ಮನೆ ಹತ್ರ ಬರ್ತೀರಾ? ಪೂರಿ ಅಂಕಲ್, ಬರ್ಬಿಡಿ. ದೊಡ್ಡಪ್ಪ ನಿಮ್ಮ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ. ಬಾಡಿಗೆ ದುಡ್ಡ ನೋಡಿ,
ಹಾಳಾದ ಮರವು ನಾನು ಮರ್ತೇ ಬಿಟ್ಟಿದ್ದೀನಿ. ಅಲ್ಲ ನೀವೇನು ನನಗೆ ಹೊಸಬ್ರಿ ಅರಿಯದವ್ರೆ? ನಿಮ್ಮ ಹತ್ರನೇ ಇರಲಿ ಬಿಡಿ, ನಿಮ್ಮ ಹತ್ರ ಇದ್ರೆ ಎಲ್ಲಿ ಹೋಗುತ್ತೆ? ಬ್ಯಾಂಕ್ನಲ್ಲಿದ್ದಾಗೆ ಸೇಫ್ ಆಗಿರುತ್ತೆ. ಹಾಗಾದರೆ ನಾನು ಬ್ಯಾಂಕಿಗೆ ಹಾಕ್ಬಿಡ್ತೀನಿ. ಬ್ಯಾಂಕಿಗೆ ಹಾಕಿದ್ರೆ ಆಮೇಲೆ ಮುಂದಿನ ವಾರದವರೆಗೂ ನಿಮ್ಗೆ ದುಡ್ಡು ಸಿಕ್ಕೋದಿಲ್ಲ. ನನ್ನನ್ನು ದೂರ ಬೇಡಿ ಆಮೇಲೆ. ಅಲ್ಲ ಬೇಡ ಬೇಡ, ಅದು ಲಕ್ಷ್ಮಿ ಬರೋ ಟೈಮಲ್ಲಿ ಬೇಡ ಅನ್ನಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅಲ್ಲ ನನಗೇನು ಈಗಲೇ ಬಂದು ತೊಗೋಬೇಕು ಅಂತ ಯಾವ ಮನಸ್ಸು ಇಲ್ಲ, ಆದರೆ ನೀವು ಬಲವಂತ ಮಾಡ್ತಾ ಇದ್ದೀರಿ ನೋಡಿ, ಹಾಗಾಗಿ ಬರೋದಕ್ಕೆ ಒಪ್ಕೋತಾ ಇದ್ದೀನಿ. ಇನ್ನೇನು ಬಂದು ಬಿಡ್ತೀನಿ. ಆದರೆ ಒಂದು ಕಂಡೀಷನ್ ಅಪ್ಪ. ಕಂಡೀಷನ್ನು ಏನದು? ಅದು ಈ ಹಳೆ 1000 ಮತ್ತು 500 ರೂಪಾಯಿ ನೋಟ್ ಇದಾವಲ್ಲ, ಅವನ್ನ ಯಾವುದೇ ಕಾರಣಕ್ಕೂ ಮುಟ್ಟಲ್ಲ ಅಂತ ನಾನು ಸಿದ್ದಪ್ಪಾಜಿ ಮೇಲೆ ಪ್ರಮಾಣ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಹಳೆಯ ನೋಟ್ಗಳು ಬೇಡ, ನನಗೇನಿದ್ರು ಈ ಹೊಸ ನೋಟ್ಗಳನ್ನ ಕೊಟ್ಬಿಡಿ. ಹಾಂ, ಎಲ್ಲರೂ ಉಂಟಾ ಮಹಾಬಲ ಅವರೇ? ನಿಮ್ಮಂಥವ್ರಿಗೆ ಹಳೆ ನೋಟ್ ಕೊಡೋಕ್ಕಾಗುತ್ತೆ? ಅದಕ್ಕೋಸ್ಕರ ನಾವು ಮನೆ ಮಂದಿ ಎಲ್ಲ ATM ಮುಂದೆ ನಿಂತ್ಕೊಂಡು ಹೊಸ 2,000 ರೂಪಾಯಿ ನೋಟ್ನ ತೊಗೊಂಡ್ಬಂದಿದ್ದೀವಿ. ನಿಮ್ಮ ಮನೆ ಹತ್ರ ಬಂದರೆ ಕೊಟ್ಬಿಡ್ತೀವಿ. ಸುಳ್ಳು ಹೇಳ್ತಾರೆ, ಬಾಸ್ ಮನೆ ಕೈ ದುಡ್ಡು ಅನ್ಸುತ್ತೆ. ಬೇಗ ಬಂದ್ಬಿಡಿ. ಹೊಸ ನೋಟ್ ಕೈಲಿ ಹಿಡ್ಕೊಂಡು ನಿಮ್ಗೋಸ್ಕರ ಬಾಗ್ಲಲ್ಲೇ ಕಾಯ್ತಾ ನಿಂತಿರ್ತೀವಿ. ಪೂರಿ ಅಂಕಲ್, ನನ್ನ ಮಾತು ಕೇಳಿ ಪ್ಲೀಸ್, ಬರಬೇಡಿ. ಅಯ್ಯಯ್ಯೋ, ದೊಡ್ಡಪ್ಪ ಫೋನ್ ಕಟ್ ಮಾಡಿಬಿಟ್ರು. ಪೂರಿ ಅಂಕಲ್ ಕೇಳಿಸ್ತೋ ಇಲ್ವೋ? ಬರಲಿ ಆ ಬ್ರೋಕರ್, ಅವ್ನು ಸೊಂಟ ಮುರಿತೀನಿ, ಇಲ್ಲೇ ಬಿದ್ದು ನರಳಬೇಕು ಅವನು. ಈ ಮನೆಯಲ್ಲಿರೋ ಭೂತ ಲೊಟ್ಟಕ್ಕಂತ ಅವನು ಮುರಿದು ಹೋಗ್ಬೇಕು. ಜನ್ಮೆ ಈ ರೀತಿ ಮೋಸ ಯಾರಿಗೂ ಮಾಡಬಾರ್ದು ಅವನು. ಅಯ್ಯಯ್ಯೋ, ನಿಜವಾಗ್ಲೂ ದೊಡ್ಡಪ್ಪ ಈ ಮನೆ ಭೂತದ ಮನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಪೂರಿ ಅಂಕಲ್ ಬೇರೆ ಕರ್ಸ್ತಾ ಇದ್ದಾರೆ. ಇದು ಭೂತದ ಮನೆ ಅಲ್ಲ, ಅಂಜಲಿ ಭೂತ ಮನೆ ಅಂತ ದೊಡ್ಡಪ್ಪನ್ ಗೊತ್ತಿಲ್ಲ. ಗಣೇಶ, ನೀನೇ ದೊಡ್ಡಪ್ಪಂಗೆ ಒಳ್ಳೆ ಬುದ್ಧಿ ಕೊಡಪ್ಪ.